ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯದಲ್ಲಿ ಒಬ್ಬ ಕವಿಯಾಗಿ ನಾನು ರವಿಯನ್ನು ನೋಡ್ತಾ ಇದ್ದೀನಿ. ಅವನ ಬೆಳಗು ಹೇಗೆ ಜಗತ್ತಿನ ವಿಶೇಷ ಸಾಹಿತ್ಯವಾಗಿ ಕವನವಾಗಿ ಕಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಲೇಖನಿ ಇಲ್ಲ, ಲೇಖನವಿಲ್ಲ, ಪದ ವ್ಯಾಕರಣಗಳೊಂದಿಲ್ಲ, ಆದರೂ ಭಾವಭಿತ್ತಿಯಲ್ಲಿ ನಿತ್ಯದ ಅನುಪಮ ಕೃತಿ ಬೆಳಗು. ಸತತ ಬೆಳಕಿನ ಕವಿ ರವಿಗೆ 100 ನಮನ. ಕವಿ ರವಿಯನ್ನು ಕವಿಯಾಗಿ ನೋಡಿ ಅವನಿಗೆ ನಮಸ್ಕಾರಗಳನ್ನು, ಗೌರವಗಳನ್ನು ಅರ್ಪಿಸುವಂತಹ ಪದ್ಯ. ಲೇಖನಿ ಇಲ್ಲ, ಲೇಖನವಿಲ್ಲ. ಎಷ್ಟೋ ಕವಿಗಳಿಗೆ, ಬರಹಗಾರರಿಗೆ ಒಳ್ಳೆಯದೋ ಕೆಟ್ಟದ್ದು ಕೆಲವು ಇಷ್ಟವಾದಂಥ ಲೇಖನಿಗಳಿರುತ್ತೆ. ಅಂದರೆ ಅವರು ಬಳಸುವಂಥ ಪೆನ್ನುಗಳು, ಆ ಪೆನ್ನಲ್ಲೇ ಬರಿಬೇಕು ಅವರು. ಅದು ಯಾಕೆ ಹೀಗೆ ಅಂತ ಗೊತ್ತಿಲ್ಲ. ನಾನು ಅನೇಕ ಬರಹಗಾರರನ್ನು ಗಮನಿಸ್ತಾ ಬಂದಿದ್ದೀನಿ. ಒಬ್ಬ ಅಲೆಕ್ಸಾಂಡರ್ ಪೋ ಇರಬೇಕು. ಅವನು ಹಳದಿ ಹಾಳೆಗಳಲ್ಲಿ ಮಾತ್ರ ಬರೀತಾ ಇದ್ದಂತೆ. ಹಳದಿ ಹಾಳೆಗಳಲ್ಲಿ ಬರೆಯೋದು. ಆಮೇಲೆ ನನ್ನ ಮಿತ್ರರೊಬ್ಬರಿದ್ದರು, ಅನುವಾದಕರು. ಅವರು ಅನುವಾದ ಮಾಡ್ಸೋಕ್ಕೆ ಅಂತಲೇ ವಿಶೇಷವಾಗಿ ಕಾಗದಗಳನ್ನು ಮುದ್ರಣ ಮಾಡಿಸ್ಕೊಳ್ಳೋರು. ಅಂದರೆ ಅನುಕೂಲಕ್ಕಿರಲಿ ಅಂತ, ಅದೇನೇ ಇರಲಿ. ಇನ್ನು ಕೆಲವರಿದ್ದರು ಅದೇ ತಂಡದಲ್ಲಿ. ಅವ್ರು ಸುಮ್ಮನೆ ಯಾವ ಹಾಳೆ ಸಿಕ್ಕಿದ್ರು ಅದರಲ್ಲಿ ಒಂದು ಯಾವುದೋ ಪತ್ರ ಬಂದಿದ್ದು ಕವರ್ ಇರುತ್ತಲ್ಲ, ಆ ಕವರ್ ಹರಿದು ಹಿಂದೆ ಮಾಡಿ ಅದ್ರ ಹಿಂದೆನೂ ಬರೆಯೋರು ಇರ್ತಾರೆ. ಎಲ್ಲ ಥರ ಜನಗಳನ್ನು ನೋಡ್ಬೋದು. ಆದರೆ ಈಗ ನಮ್ಮ ರವಿಗೆ, ಕವಿಯಾದ ರವಿಗೆ ಲೇಖನಿ ಇಲ್ಲ, ಲೇಖನವಿಲ್ಲ. ಅವನ ಹತ್ರ ಏನು ಬರವಣಿಗೆ ಸಾಮಗ್ರಿ ಇಲ್ಲ, ಪದ ವ್ಯಾಕರಣಗಳೊಂದಿಲ್ಲ. ನೋಡಿ, ಒಂದು ಪದ್ಯ ಬರಿಬೇಕು ಅಂತಂದರೆ ಇವುಗಳ ಪರಿಚಯನಾರು ಇರಬೇಕು, ಪದ ಸಂಪತ್ತಿ ಇರಬೇಕು. ನಾವು ಹೇಳ್ತಾನೆ ಇರ್ತೀವಿ ತರಗತಿಗಳಲ್ಲೂ, ಒಳ್ಳೆ ವೊಕಾಬುಲರಿ ಬೆಳೆಸ್ಕೋಬೇಕು, ನೀವು ವೊಕಾಬುಲರಿ ಬೆಳೆಸ್ಕೋಬೇಕು ಅಂತ. ಪದ ಸಂಪತ್ತಿರಬೇಕು. ಆಮೇಲೆ ವ್ಯಾಕರಣ ಗೊತ್ತಿರಬೇಕು. ಅಂದರೆ ಒಂದು ಭಾಷೆಯ ಪಲುಕು ಗೊತ್ತಿರಬೇಕು. ಪದಗಳನ್ನು ಯಾವ ರೀತಿ ಬಳಸಬೇಕು, ವಿಭಕ್ತಿ ಪ್ರತ್ಯಯಗಳನ್ನು ಯಾವ ರೀತಿ ನಾವು ಸರಿಯಾಗಿ ಹೊಂದಿಸ್ಬೇಕು, ಅವುಗಳನ್ನು ಬಳಸೋವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು, ವ್ಯಾಕರಣದ ಸೂತ್ರಗಳೇನು, ಯಾವಾಗ ಸಂಧಿ ಆಗುತ್ತೆ, ಯಾವಾಗ ಸಮಾಸ ಆಗುತ್ತೆ, ಯಾವುದು ಸರಿ, ಯಾವುದು ತಪ್ಪು, ಇವೆಲ್ಲ ಅಟ್ಲೀಸ್ಟ್ ಒಂದು ಚೂರಾದರೂ ಜ್ಞಾನ ಇರಬೇಕಾಗತ್ತೆ. ಆದರೆ ರವಿಗೆ ಅದೆಲ್ಲ ಇದೆಯಾ ನಮಗೆ ಗೊತ್ತಿಲ್ಲ. ಪದ ವ್ಯಾಕರಣಗಳೊಂದಿಲ್ಲ, ಆದರೂ ಇಷ್ಟೆಲ್ಲ ಇದ್ರೂ ಭಾವಭಿತ್ತಿಯಲ್ಲಿ, ಭಾವ ಅನ್ನತಕ್ಕಂಥ ಫ್ರೇಮ್, ಭಾವ ಅಂತಕ್ಕಂಥ ಒಂದು ಕ್ಯಾನ್ವಾಸ್. ಭಾವ ಅಂದ್ರೇನು? ಆಲೋಚನೆಗಳು ಅಥವಾ ಆ ಎಮೋಷನ್ಸ್, ಆಲೋಚನೆಗಳ ಹಿಂದೆ ಭಾವನೆಗಳಿವೆ. ಆ ಭಾವಭಿತ್ತಿಯಲ್ಲಿ ಯಾವಾಗ ಆ ಭಾವ ದಟ್ಟವಾಗುತ್ತೋ ಅದರ ಅಭಿವ್ಯಕ್ತಿಗೆ ಪದಗಳ ಹುಡುಕಾಟ ಆರಂಭ ಆಗುತ್ತೆ ತಲೆಯಲ್ಲಿ. ಮೊದಲು ಹೃದಯದಲ್ಲಿ ಭಾವ ಗಟ್ಟಿಯಾಗಬೇಕು. ಆ ಗಟ್ಟಿಯಾದದ್ದು ತಡ್ಕೊಳ್ಳೋಕ್ಕಾಗ್ದಲೇ ಅದೇನು ಮಾಡುತ್ತೆ, ಪದಗಳನ್ನು ಹುಡುಕುತ್ತೆ ಅದನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ. ಹೀಗೆ ಒಂದು ಕಾವ್ಯ ಹುಟ್ಟೋದು. ಆ ರೀತಿಯಲ್ಲಿ ಭಾವಭಿತ್ತಿಯಲ್ಲಿ ನಿತ್ಯದ ಅನುಪಮ ಕೃತಿ, ಪ್ರತಿನಿತ್ಯ ಒಂದು ವಿಶೇಷ ಕೃತಿಯನ್ನು ರವಿ ರಚಿಸ್ತಾನೆ. ಯಾವುದಪ್ಪ ಅಂದರೆ ಆ ದಿನದ ಬೆಳಗು. ನಿತ್ಯದ ಅನುಪಮ ಕೃತಿ ಬೆಳಗು. ಸತತ ಬೆಳಕಿನ ಕವಿ. ಹೀಗಾಗಿ ಸತತವಾಗಿ ಬೆಳಕನ್ನು ಕೊಡ್ತಕ್ಕಂಥ ಕವಿ ನೀನು. ಆದ್ದರಿಂದ ಅಂತಹ ಕವಿ ರವಿಗೆ 100 ನಮನ. ನಿನಗೆ ಒಂದು ನಮಸ್ಕಾರ ಅಲ್ಲಪ್ಪ, ನಿನಗೆ 100 ನಮಸ್ಕಾರ. ಯಾಕೆ ಅಂತಂದರೆ ನೀನು ಇಂತಹ ಒಬ್ಬ ವಿಶೇಷ ಕವಿ ಅನ್ನೋದು ಇವತ್ತಿನ ಪದ್ಯದ ಸಾರಾಂಶ. ಇದರಿಂದ ನಾವು ತಿಳ್ಕೊಳ್ಬೇಕಾದ ಅಂಶ ಇಷ್ಟೇ. ಏನು? ನಾವು ಬದುಕಿರೋ ಅಷ್ಟು ದಿನ ಪ್ರತಿ ಬೆಳಗನ್ನು ಆಸ್ವಾದಿಸಬೇಕು ಅಂತ, ಪ್ರತಿ ಸೂರ್ಯೋದಯವನ್ನು ನೋಡಬೇಕು. ಸೂರ್ಯೋದಯವನ್ನು ನೋಡೋದ್ರಿಂದ ನಿಜವಾಗಲೂ ಮನಸ್ಸಿಗೆ, ದೇಹಕ್ಕೆ, ಒಟ್ಟು ನಮ್ಮ ಅಸ್ತಿತ್ವಕ್ಕೆ
ಒಂದು ರೀತಿಯ ಹೊಸ ಹುರುಪು ಬರುತ್ತೆ, ಹೊಸ ಉತ್ಸಾಹ ಬರುತ್ತೆ, ಬದುಕಿನಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ಇಲ್ಲದೆ ಹೋದರೆ ನಾವು ಏಳೋ ಹೊತ್ತಿಗೆ ಬೆಳಗಾಗಿದ್ದರೆ, ನಾವು ಸೂರ್ಯೋದಯವನ್ನು ನೋಡದಿದ್ದರೆ ಆ ದಿನ ನಾವು ಎದ್ವಿ ಅಂತ ಲೆಕ್ಕ ಅಲ್ಲ, ಆ ದಿನ ಇದ್ವಿ ಅಂತ ಲೆಕ್ಕ ಅಷ್ಟೆ. ನಾವು ಎದ್ವಿ ಅನ್ನೋಕ್ಕೂ ನಾವಿದ್ವಿ ಅನ್ನೋಕ್ಕೂ ಭಾಳ ವ್ಯತ್ಯಾಸ ಇದೆ ಅಲ್ವಾ. ಆದ್ದರಿಂದ ಈ ಪದ್ಯದ ಸಾರಾಂಶ ಏನು ಅಂತಂದರೆ, ಪ್ರತಿದಿನ ನಾವು ಕೇವಲ ಇರೋದಲ್ಲ, ನಾವು ಏಳಬೇಕು. ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಹೇಳಿದ್ರಲ್ಲ ವಿವೇಕಾನಂದರು. ಹಾಗೆ ವಿ ಹ್ಯಾವ್ ಟು ಅರೈಸ್ ಅಟ್ ದ ಸನ್ರೈಸ್. ನಾವು ಸೂರ್ಯೋದಯದ ಜೊತೆಗೆ ನಾವು ಏಳಬೇಕು, ಸೂರ್ಯನನ್ನು ನೋಡಬೇಕು. ಅವನು ಹೇಗೆ ಆಕಾಶದ ಅಂಚಿನಲ್ಲಿ ಕಾಣಿಸ್ಕೊಳ್ತಾನೆ, ಹೇಗೆ ಅವನು ತನ್ನ ಕಿರಣಗಳನ್ನು ಬೀರ್ತಾ ಮೇಲಕ್ಕೆ ಬರ್ತಾನೆ, ಆ ಸೊಗಸನ್ನು ನಾವು ಪ್ರತಿನಿತ್ಯ ನೋಡೋದ್ರಿಂದ ನಮ್ಮೊಳಗೊಂದು ಪ್ರತಿನಿತ್ಯದ ಹೊಸತು ತೆರೆದುಕೊಳ್ಳುತ್ತೆ ಅನ್ನೋದು ಇವತ್ತಿನ ಪದ್ಯದ ಸಾರಾಂಶ. ಸಾಧ್ಯವಾದಷ್ಟು ನಾವು ಅದನ್ನು ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಶುಭೋದಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಪದ್ಯದ ಜೊತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.